ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ದ್ರಾಕ್ಷಿಯನ್ನು ತೊಗೊಂಡಿನ್ರಿ. ನೀವು ಅನ್ಬೋದು ದ್ರಾಕ್ಷಿ ತೊಗೊಂಡು ಏನು ಮಾಡ್ತಾರೆ, ಇವತ್ತು ದ್ರಾಕ್ಷಿದಿಂದನೇ ಒಂದು ರೆಸಿಪಿಯನ್ನು ಮಾಡೋಣ್ರಿ. ಇದನ್ನು ನೀವು ಒಂದು ವರ್ಷಗಟ್ಲೆನೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಶಿವರಾತ್ರಿ ಆದಮೇಲೆ ಏನಾಗಿದ್ರಿ, ದ್ರಾಕ್ಷಿ ಸೀಸನ್ ಸ್ಟಾರ್ಟ್ ಆಗಿರ್ತದೆ ರೀ. ನಮ್ಮ ವಿಜಯಪುರ ಜಿಲ್ಲೆ ದ್ರಾಕ್ಷಿ ನಿಂಬೆಹಣ್ಣು ಬೆಳಿಲಿಕ್ಕೆ ಫೇಮಸ್ ರೀ. ಇದನ್ನು ದ್ರಾಕ್ಷಿ ನಾಡು, ನಿಂಬೆಹಣ್ಣು ನಾಡು ಅಂತಲೇ ಕರೀತಾರೆ. ತುಂಬ ಒಳ್ಳೆ ಇಲ್ಲಿ ವಾತಾವರಣಕ್ಕೆ ತುಂಬ ಒಳ್ಳೆ ನಿಂಬೆಹಣ್ಣು ಮತ್ತು ದ್ರಾಕ್ಷಿಯನ್ನು ಬೆಳಿತಾರೆ. ನೋಡಿ, ಈ ದ್ರಾಕ್ಷಿ ಬೆಳಿಬೇಕಂದ್ರೆ ಇದು ತುಂಬ ಔಷಧ ಹೊಡೆದಿರ್ತಾರೆ. ಇದನ್ನು ಹಾಗೇನೆ ತಿನ್ನಕ್ಕೆ ಹೋಗಬಾರ್ದು. ನೀವರ ತಿನ್ನಲಿ, ಮಕ್ಕಳಿಗೆ ಆದರೂ ತಿನ್ನಲಿ. ಫಸ್ಟ್ ಈಗ ಈ ದ್ರಾಕ್ಷಿ ಹಣ್ಣನ್ನು ನೀರಿನಲ್ಲಿ ಹಾಕಿಬಿಟ್ಟು ಇದಕ್ಕೆ ನೀವು ಏನು ಮಾಡ್ಬೇಕ್ರಿ, 1/4 ಟೀ ಸ್ಪೂನ್ ಆಗಷ್ಟೇ ಬೇಕಿಂಗ್ ಸೋಡಾನ ಹಾಕ್ಬೇಕು ನೋಡ್ರಿ. ಈ ಸೋಡಾನ ಹಾಕಿಬಿಟ್ಟು ಒಂದು 10 ನಿಮಿಷ ಇದೇ ರೀತಿ ನೀರಿನಲ್ಲೇ ಇಡಬೇಕು ನೋಡ್ರಿ. ಅದೇನು ತುಂಬ ಔಷಧ ಹೊಡೆದಿರ್ತಾರಲ್ಲ, ಅದೆಲ್ಲ ಏನಾಗ್ತದೆ ರೀ, ಔಷಧ ಈ ನೀರಿನಲ್ಲಿ ಬಿಡ್ತದೆ. ಅದಕ್ಕೆ ನೀವು ಸೋಡಾದಲ್ಲೇ ತೊಳೆದು ಬಿಟ್ಟನೆ ತಿನ್ನಬೇಕು ಅಥವಾ ಯೂಸ್ ಮಾಡ್ಬೇಕ್ರಿ. ಈಗ ಒಂದು 10 ನಿಮಿಷ ಆಗಲಿ ರೀ. ಈ 10 ನಿಮಿಷ ಆದಮೇಲೆ ನಾನು ಇದ್ರೊಳಗಿನ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ. ಈಗ 10 ನಿಮಿಷ ಆಗ್ಯದ್ರಿ. ಈ ದ್ರಾಕ್ಷಿನೂ ಚೆನ್ನಾಗಿ ಈಗ ನೀರಿನಲ್ಲಿ ಈ ನೀರನ್ನೆಲ್ಲ ತೆಗೆದುಬಿಟ್ಟು ಇನ್ನೊಂದು ಬಾರಿ ತೊಳೆದ್ಬಿಟ್ಟು ತೊಗೋತೀನಿ ನೋಡ್ರಿ. ನಾನು ಈಗ ನೀರನ್ನು ತೆಗೆದುಬಿಟ್ಟಿನಿ. ಈ ದ್ರಾಕ್ಷಿ ತುಂಬ ಸ್ವೀಟ್ ಅದಾವೆ ರೀ, ಟೇಸ್ಟೂ ತುಂಬ ಚೆನ್ನಾಗದ, ತುಂಬ ಫ್ರೆಶ್ನೂ ಅದಾವೆ. ಈಗ ಈ ದ್ರಾಕ್ಷಿ ಕಾಳನ್ನು ಈ ರೀತಿ ಬಿಡಿಸ್ಬಿಟ್ಟು ತೊಗೋತೀನಿ ನೋಡ್ರಿ. ಎಲ್ಲದನ್ನೂ ಏನು ಮಾಡ್ತೀನಿ, ಇದೇ ರೀತಿ ಬಿಡಿಸ್ಬಿಟ್ಟು ತೊಗೋತೀನಿ ನೋಡ್ರಿ. ಈಗ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಏನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ್ರಿ. ಈ ರೆಸಿಪಿಯನ್ನು ನೀವು ದ್ರಾಕ್ಷಿ ಸೀಸನ್ ಹೋಗೋದ್ರಾಗ ಒಂದ್ಸಲ ಖಂಡಿತನೂ ಟ್ರೈ ಮಾಡಿ 1 ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡಿರಿ. ನೋಡಿ, ದ್ರಾಕ್ಷಿ ಜಾಸ್ತಿ ಆದವ್ರಿ, ಒಂದು ಸ್ವಲ್ಪ ತೆಗಿತೀನಿ. ಇದ್ರೊಳಗಿನ ಅರ್ಧ ತೆಗೆದ್ಬಿಟ್ಟು ಈಗ ಇದೇನು ಮಾಡ್ಕೋತೀನಿ ರೀ, ಗ್ರೈಂಡ್ ಮಾಡ್ಕೋತೀನಿ ನೋಡಿರಿ. ನುಣ್ಣಗೆ ಪೇಸ್ಟ್ ಮಾಡ್ಕೊರಿ ನೀವು. ನೋಡಿ, ಒಂದು ಅರ್ಧನಷ್ಟೇ ಫಸ್ಟು ಪೇಸ್ಟ್ ಮಾಡ್ಕೊಂಡು ತೊಗೊಂಡು ಈಗ ಇದನ್ನ ಏನು ಮಾಡೋಣ್ರಿ, ಸೋಸ್ಬಿಟ್ಟು ತೊಗೋಬೇಕ್ರಿ. ನೋಡಿ, ನೀಟಾಗಿ ತುಂಬ ಸಿಂಪಲ್ ಅದ್ರಿ. ಟೇಸ್ಟ್ ಅಂತೂ ಅದ್ಭುತ. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ನೋಡು, ನೀವು ದ್ರಾಕ್ಷಿ ಹಣ್ಣನ್ನು ಹಾಗೆ ತಿಂದಿರ್ಬೋದು, ಅಥವಾ ನೀವೇನು ಮಾಡ್ಬೋದು, ಸ್ವೀಟ್ನಲ್ಲಿನೇ ಅಥವಾ ಡೆಸರ್ಟ್ಸ್ನಲ್ಲಿನೂ ಯೂಸ್ ಮಾಡಿರ್ಬೋದು. ನೋಡಿ, ಇನ್ನೊಂದು ಅರ್ಧ ಅದಲ್ಲ, ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಸೋಸ್ಬಿಟ್ಟು ತೊಗೋತೀನಿ ನೋಡಿರಿ ಎರಡನ್ನು. ಅಥವಾ ದ್ರಾಕ್ಷಿ ಹಣ್ಣದಿಂದ ನೀವು ಯಾವ್ಯಾವ ರೆಸಿಪಿಗಳನ್ನೂ ಮಾಡ್ತಿರತ್ತೆ ಹೇಳಿನೋ ನನಗೆ ಕಮೆಂಟ್ ಮಾಡ್ತಿರ್ತೀರಿ. ನೋಡಿ, ಈಗ ನೀಟಾಗಿ ಏನು ಮಾಡಿದ್ದೀನಿ, ಎಲ್ಲನೂ ಸೋಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ದ್ರಾಕ್ಷಿ ಹಣ್ಣಿನ ಜ್ಯೂಸ್ ರೆಡಿ ಆಗ್ಯದ್ರಿ. ಈಗ ಹಂಗಿತ್ತಂದರೆ ಇನ್ನು ಮುಂದೆ ಏನು ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬರ್ರಿ. ನೋಡಿ, ಅದನ್ನೆಲ್ಲ ಏನು ಮಾಡ್ತೀನಿ, ಆ ಸಿಪ್ಪೆ ಏನಿದ್ರೆ ಅದನ್ನೆಲ್ಲ ತೆಗೆದುಬಿಡ್ತೀನಿ ನೋಡಿರಿ. ನೋಡಿ, ಈಗ ದ್ರಾಕ್ಷಿ ಹಣ್ಣಿನ ಜ್ಯೂಸ್ ರೆಡಿ ಆಗಿದ್ರೆ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಒಂದು ಬಟ್ಲಲ್ಲಿ ನಾನು ಅರ್ಧ ಸ್ಪೂನ್ ಆಗಷ್ಟೇ ಕಾರ್ನ್ಫ್ಲವರನ್ನು ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 3-4 ಸ್ಪೂನ್ ಆಗಷ್ಟು ನೀರನ್ನು ಹಾಕಿಬಿಟ್ಟು ಈಗ ಇದನ್ನು ಯಾವುದೇ ರೀತಿ ಗಂಟು ಇರಲಾರ್ದಂಗೆ ಮಿಕ್ಸ್ ಮಾಡಿ ತೊಗೋಬೇಕು ನೋಡಿರಿ. ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ಬೇಕ್ರಿ. ಇದನ್ನು ಯಾಕೆ ಅರ್ಧ ಸ್ಪೂನ್ ಹಾಕ್ಬೇಕಂತ ಹೇಳಿ ನಾನು ಮುಂದೆ ಹೇಳ್ತೀನಿ ರೀ ವಿಡಿಯೋದಲ್ಲಿ ನಿಮಗೆ. ಈಗ ಇದು ರೆಡಿ ಆಗಿದ್ರೆ ಇದನ್ನು ಸೈಡಿಗೆ ಇಡ್ತೀನಿ. ಈ ಕಡಾಯಿಯನ್ನು ಇಟ್ಟಿನಿ ರೀ, ಕಡಾಯಿನೂ ಕಾಯ್ದದ. ಈಗ ದ್ರಾಕ್ಷಿ ಹಣ್ಣಿನ ಜ್ಯೂಸ್ ಅಥವಾ ರಸ ಏನದಲ್ಲ ಇದನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದೇನಾಗಲಿ ರೀ, ಒಂದು ಸ್ವಲ್ಪ ಬಿಸಿ ಆಗಲಿ ರೀ. ನೋಡಿ, ಒಂಚೂರ ಬಿಸಿ ಆಗಲಿ ರೀ. ಇದು ಈಗ ಬಿಸಿ ಆದಮೇಲೆ ನೋಡಿ, ಈಗ ಬಿಸಿ ಆಗಿದ್ರೆ ಇದು ಹೈ ಫ್ಲೇಮ್ದಲ್ಲಿ ಇಟ್ಟಿನಿ ರೀ ಗ್ಯಾಸ್. ಇದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಅರ್ಧ ಬಟ್ಲಾಗಷ್ಟೇ ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ. ನೀವು ಸಕ್ಕರೆನೂ ಹಾಕ್ಬೋದು. ಇದು ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲದ್ರಿ. ದ್ರಾಕ್ಷಿ ಹಣ್ಣು ತುಂಬ ಸ್ವೀಟ್ ಅದಾವ ಹೇಳಿ ನಾನು ಅರ್ಧ ಬಟ್ಲನ್ನು ಹಾಕ್ತಾಯಿದ್ದೀನಿ. ಹುಳಿ ಇದ್ದು ಅಂದರೆ ಏನು ಮಾಡಿರಿ, ನೀವು 1 ಬಟ್ಲನ್ನು ಹಾಕ್ರಿ, ನಡೀತದೆ. ನೀವು ಬೆಲ್ಲನೋ ಸಕ್ಕರೆ ಯಾವುದನ್ನಾದ್ರೂ ಬಳಸ್ಬೋದು. ಈಗ ಬೆಲ್ಲ ಎಲ್ಲ ಇದ್ರೊಳಗೆ ದ್ರಾಕ್ಷಿ ರಸದಲ್ಲಿ ಕರಿಗಿದೇನಾಗಬೇಕು ರೀ, ಕುದಿ ಬರ್ಬೇಕು ನೋಡಿರಿ. ನೋಡಿ, ಹೈ ಫ್ಲೇಮ್ದಲ್ಲೇ ಇಡ್ರಿ. ಈಗ ಏನಾಗಬೇಕು, ಬೆಲ್ಲ ಕರಿಗಿ ಚೆನ್ನಾಗಿ ಒಂದು ಕುದಿ ಬರಲಿ ರೀ. ಈಗ ನೋಡಿ, ಆದಷ್ಟು ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲ ಹಾಕ್ರಿ, ಬೇಗನೆ ಏನಾಗ್ತದೆ, ಕರಗಿ ಬಿಡ್ತದೆ ರೀ ಅದು. ನೋಡಿ, ಈಗ ಕುದಿ ಬಂದದ್ರಿ. ನೋಡಿ, ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕೋನು. ಈಗ ಫಸ್ಟ್ ಆ ಕಾರ್ನ್ಫ್ಲವರನ್ನು ನೀರಿನಲ್ಲಿ ಹಾಕಿಟ್ಟಿದ್ದೆಲ್ಲ ಅರ್ಧ ಸ್ಪೂನ್ ಆಗಷ್ಟು ಅದನ್ನು ಹಾಕೊಂಡ್ರಿ. ನೋಡಿ, ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮ್ದಲ್ಲಿ ಇಟ್ಟನೆ 1 ನಿಮಿಷ ಆಗಷ್ಟು ಕುದಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿರಿ, ಈಗ 1 ನಿಮಿಷ ಆಗ್ಯದ. ನಾನು ಇದನ್ನು ಕುದಿಸ್ಬಿಟ್ಟು ತೊಗೊಂಡಿನಿ. ಈಗ ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇದೇನು ಜಾಸ್ತಿ ಖಾರ ಇಲ್ಲರಿ, ಖಾರ ನೀವು ನೋಡಿಬಿಟ್ಟು ಹಾಕೋಬೋದು. ಇಲ್ಲ ನಿಮಗೆ ಫುಡ್ ಕಲರ್ ನಡೀತದಂದ್ರೆ ಒಂದು ಚಿಟಿಕೆ ರೆಡ್ ಫುಡ್ ಕಲರನ್ನು, ತುಂಬ ಚೆನ್ನಾಗಿರೋ ಕಲರ್ ಬರ್ತದೆ ರೀ. ನಾನು ಫುಡ್ ಕಲರ್ ಬೇಡ ಹಾಕಿದ್ದಿಲ್ಲ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಾಂದ್ರೆ ನೀವು ಇದು ಹೋಮ್ಮೇಡ್ ರೆಡ್ ಚಿಲ್ಲಿ ಪೌಡ್ರ್ ಐತಿ, ಇಲ್ಲಾಂದ್ರೆ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರನ್ನಾದರೂ ಹಾಕ್ಬೋದು. ಇದಕ್ಕಿಂತ ಜಾಸ್ತಿ ಕಲರ್ ಬರ್ತದೆ ರೀ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ಖಾರ ಹಾಕಿದ್ಮೇಲೆ ಈಗ ಇದನ್ನು ಏನಾಗಬೇಕು ರೀ, ಕುದಿ ಬರ್ಬೇಕು ನೋಡಿರಿ.
ಇದು ಚೆನ್ನಾಗಿ ಕುದ್ದದ್ರಿ. ಇದಕ್ಕಿಂತ ಜಾಸ್ತಿ ಕಲರ್ ಬೇಕು, ಫುಡ್ ಕಲರ್ ನಡೀತೈತೆ ಅಂದ್ರೆ ನೀವು ರೆಡ್ ಫುಡ್ ಕಲರ್ ಅನ್ನೋದನ್ನು ಹಾಕೋರಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದು ಹುರಿದಿರುವ ಜೀರಿಗೆ ಪುಡಿ ರೀ. ನೋಡಿ ಇದನ್ನ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡ್ಬೇಕ್ರಿ. ಇದು ಕಂಪ್ಲೀಟಾಗಿ ಆರ್ಲಿ ರೀ. ಆರಿದ್ಮೇಲೆ ನಾನು ತೋರಿಸ್ತೀನಿ ನಿಮಗೆ. ಇದು ಆರ್ಲಿ ರೀ, ತುಂಬ ಬಿಸಿ ಅದು ಇದು. ಈಗ ನೋಡ್ರಿ ಆರ್ಯದ. ಈಗ ನೋಡಿ ನಾನು ಅರ್ಧ ಸ್ಪೂನ್ ಆಗಷ್ಟೇ ಕಾರ್ನ್ಫ್ಲವರನ್ನು ಹಾಕಿದ್ದೀನಿ. ಆರಿದ್ಮೇಲೆ ಇಷ್ಟು ಗಟ್ಟಿಯಾಗಿದ್ರೆ ನೀವು 1 ಸ್ಪೂನ್ ಅದು ಹಾಕಿದ್ರೆ ಇನ್ನೂ ಜಾಸ್ತಿ ಗಟ್ಟಿ ಆಗ್ತದೆ ರೀ. ಅದಕ್ಕೆ ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ರಿ. ಇದು ಕಂಪ್ಲೀಟಾಗಿ ಆರಿದ್ಮೇಲೆ ಇಲ್ಲಿ ಅರ್ಧ ಹೋಳಿನಷ್ಟು ನಿಂಬೆ ರಸವನ್ನು ಹಾಕ್ಬೇಕು ನೋಡ್ರಿ. ಇದು ನಿಂಬೆ ರಸ ನೀವು ಅವಾಗ ಹಾಕಿ ಬಿಸಿ ಇದ್ದಾಗ ಹಾಕ್ಬೇಡ್ರಿ, ಆರಿದ್ಮೇಲೆ ಹಾಕ್ರಿ. ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ದ್ರಾಕ್ಷಿ ಹಣ್ಣಿನ ಸ್ವೀಟ್ ಚಟ್ನಿಯನ್ನು ನೀವು ಇದೇ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ದೊಡ್ಡ ಸ್ಪೂನ್ಲೇ 1 ಸ್ಪೂನ್ ಆಗಷ್ಟೇ ಮೆಲನ್ ಸೀಡ್ಸನ್ನು ಹಾಕ್ತಾಯಿದ್ದೀನಿ. ಇದರಿಂದ ಟೇಸ್ಟೂ ಚೆನ್ನಾಗಿ ಬರ್ತದೆ, ನೋಡೋಕ್ಕೂ ಚೆನ್ನಾಗಿ ಕಾಣ್ತದೆ ನೋಡ್ರಿ. ಈಗಿದು ದ್ರಾಕ್ಷಿ ಹಣ್ಣಿನ ಸ್ವೀಟ್ ಚಟ್ನಿ ರೆಡಿ ಆಗಿದೆ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇದನ್ನು ನೀವು ಗಾಜಿನ ಬಾಟಲ್ನಲ್ಲಿ ಹಾಕ್ಕೊಂಡ್ಬಿಟ್ಟು 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು ರೀ. ನೀವು ಯಾವುದೇ ರೀತಿ ಚಾಟ್ಸ್ ಮಾಡಿರಿ, ಬೇಳು, ಸಮೋಸ, ಕಚೋರಿ ಎಲ್ಲದಕ್ಕೂ ನೋಡ್ರಿ ಈ ಸ್ವೀಟ್ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ರೀ. ಮಸಾಲೆ ಪುರಿ ಯಾವುದೇ ರೀತಿ ಚಾಟ್ಸಿಗೂ ಇದನ್ನು ಏನು ಮಾಡಿರಿ ನೀವು ಟ್ರೈ ಮಾಡಿರಿ. ಈ ದ್ರಾಕ್ಷಿ ಹಣ್ಣಿನ ಸೀಸನ್ ಹೋಗೋದ್ರಾಗಂತೂ ಈ ರೀತಿ ಸ್ವೀಟ್ ಚಟ್ನಿಯನ್ನು ಖಂಡಿತನೂ ಟ್ರೈ ಮಾಡಿ ನೀವೇನು ಮಾಡಿರಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಿರಿ. ನೋಡಿ ಅದೇನೋ ಹುಣಸೆ ಹಣ್ಣು ಅದನ್ನೆಲ್ಲ ಕುದಿಸ್ಬಿಟ್ಟು ಮಾಡಿರ್ತೀವಲ್ಲ, ಅದಕ್ಕಿಂತನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನನ್ನ ರೀತಿಯಲ್ಲಿ ಒಮ್ಮೆ ದ್ರಾಕ್ಷಿ ಹಣ್ಣಿನಿಂದ ಸ್ವೀಟ್ ಚಟ್ನಿಯನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ. ಈ ಸ್ವೀಟ್ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.